ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಕಳೆದ ಕಾರ್ಯಕ್ರಮದಲ್ಲಿ ಆದಿಕಾಂಡ ಪುಸ್ತಕದ 9ನೇ ಅಧ್ಯಾಯದ 5ನೇ ವಚನದವರೆಗೆ ಧ್ಯಾನ ಮಾಡಿ ಆತ್ಮೀಕ ಲಾಭವನ್ನು ಪಡೆದುಕೊಂಡಿದ್ದೇವೆ. ಇಂದು ನಾವು ಆದಿಕಾಂಡ ಪುಸ್ತಕದ 9ನೇ ಅಧ್ಯಾಯದ 6ನೇ ವಚನದಿಂದ 29ನೇ ವಚನದವರೆಗೆ ಧ್ಯಾನ ಮಾಡೋಣ. ಮರಣದಂಡನೆ ಏನಾಗಿದೆ? ಮುಗಿಲು ಬಿಲ್ಲು ಏನನ್ನು ತಿಳಿಸುತ್ತದೆ? ನೋಹ ಮತ್ತು ಅವನ ಮಕ್ಕಳ ಪಾಪದ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರನಂತಿರುವನು. ಅವರಿಗೆ ತನ್ನ ಒಡಂಬಡಿಕೆಯ ಅನುಭವವನ್ನು ದಯಪಾಲಿಸುವನು. ಕೀರ್ತನೆಗಳು 25:14ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ವಂದನೆಗಳು. ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕಾರ್ಯಕ್ರಮ ವೀಕ್ಷಿಸಿ, ಕರೆ ಮಾಡಿ ಸೇವೆಯನ್ನು ಬೆಂಬಲಿಸಿರಿ. ಕರ್ತನಲ್ಲಿ ಪ್ರಿಯರೇ, ದೇವರ ಮಹಾಕೃಪೆಯಿಂದ ನಾವು ಆದಿಕಾಂಡ ಪುಸ್ತಕದ ಅಧ್ಯಯನದಲ್ಲಿ ಮುಂದುವರಿಯುತ್ತಾ ಇದ್ದೇವೆ. ಹೊಸ ಒಡಂಬಡಿಕೆಯಲ್ಲಿ 5ನೇ ಮತ್ತು ಕೊನೆಯ ಹೇಳಿಕೆಯು ಅತ್ಯಂತ ಅದ್ಭುತವಾಗಿದೆ. ಆ ಒಡಂಬಡಿಕೆಯ ಏನೆಂಬುದಾಗಿ ನೋಡೋಣ. ಆದಿಕಾಂಡ 9ನೇ ಅಧ್ಯಾಯ 6ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ನರಹತ್ಯವು ಸಹೋದರ ಹತ್ಯವಲ್ಲವೇ? ದೇವರು ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿಯೇ ಉಂಟು ಮಾಡಿದ್ದನಾದ್ದರಿಂದ ಯಾರು ಮನುಷ್ಯನ ರಕ್ತವನ್ನು ಸುರಿಸುತ್ತಾರೋ ಅವರ ರಕ್ತವನ್ನು ಮನುಷ್ಯರೇ ಸುರಿಸುವರು ಎಂಬುದೇ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವುದೇನೆಂದರೆ, ದೇವರು ಮನುಷ್ಯನ ಆಡಳಿತಕ್ಕಾಗಿ ಮತ್ತು ಸಂರಕ್ಷಣೆಗಾಗಿ ಒಂದು ತತ್ವವನ್ನು ಹಾಕುತ್ತಾ ಇದ್ದಾನೆ. ಆತನು ಮರಣದಂಡನೆಯ ಹಕ್ಕನ್ನು ಸರ್ಕಾರಕ್ಕೆ ಕೊಡುತ್ತಾ ಇದ್ದಾನೆ. ನೋಡಿರಿ ಪ್ರಿಯರೇ, ದೇವರು ಕೊಟ್ಟಿರುವ ಈ ನೂತನ ಒಡಂಬಡಿಕೆಯಲ್ಲಿ ಮನುಷ್ಯನು ಸಂತಾನವನ್ನು ಪ್ರಸರಿಸಬೇಕು, ಪ್ರಾಣಿಗಳ ಮೇಲೆ ಸಂರಕ್ಷಣೆಯನ್ನು, ಆಡಳಿತವನ್ನು ಹೊಂದಿರಬೇಕು, ಆಹಾರಕ್ಕಾಗಿ ಹೊಸ ಒದಗಿಸುವಿಕೆಯನ್ನು ಹೊಂದಿರುವುದು ಮತ್ತು ರಕ್ತವನ್ನು ತಿನ್ನುವುದರಿಂದ ನಿಷೇಧಿಸಲ್ಪಟ್ಟಿರುವುದು ಎಂಬುವುಗಳನ್ನು ನೋಡುತ್ತೇವೆ. ಈಗ ಮರಣದಂಡನೆಯ ತಳಹದಿಯಾಗಿರುವ ಆಡಳಿತ ತತ್ವ ಕೊಟ್ಟಿರುವುದನ್ನು ನೋಡುತ್ತೇವೆ. ಪ್ರಸ್ತುತ ಪೀಳಿಗೆಯ ಮನೋಭಾವವು ದೇವರ ವಾಕ್ಯದಿಂದ ಹೇಗೆ ದೂರ ಸರಿದಿದೆ ಎಂಬುದು ಆಶ್ಚರ್ಯಕರವಾಗಿದೆ. ನಮ್ಮಲ್ಲಿ ಈಗ ಬೈಬಲ್ ಆಧಾರಿತ ಜನಸಂಖ್ಯೆ ಇಲ್ಲ. ಇದು ದೇವರ ವಾಕ್ಯದ ಬಗ್ಗೆ ಸಂಪೂರ್ಣವಾಗಿ ಅಜ್ಞಾನವಾಗಿದೆ. ಪರಿಣಾಮವಾಗಿ ನ್ಯಾಯಾಧೀಶರು, ವಕೀಲರು ಮತ್ತು ರಾಜಕಾರಣಿಗಳು ಎಲ್ಲರೂ ಮರಣದಂಡನೆಯನ್ನು ತೊಡೆದುಹಾಕಲು ಬಯಸುತ್ತಿದ್ದಾರೆ. ಅವರು ಅನೇಕ ಪ್ರಕರಣಗಳಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ಸಮಯದಲ್ಲಿ ನಮ್ಮಲ್ಲಿ ಅಪರಾಧಗಳು ಹೆಚ್ಚುತ್ತಿವೆ ಮತ್ತು ಅತ್ಯಂತ ಭಯಾನಕ ಅಪರಾಧಗಳು ನಡೆಯುತ್ತಿವೆ. ಪ್ರಿಯರೇ, ಈ ವಿಷಯದಲ್ಲಿ ದೇವರ ಸೇವಕರೊಬ್ಬರು ಹೀಗೆ ಹೇಳಿದ್ದಾರೆ. ಏನೆಂದರೆ, ನಾನು ಕ್ಯಾಪಿಟಲ್ ಪನಿಷ್ಮೆಂಟ್ ಕ್ರಿಶ್ಚಿಯನ್ ಎಂಬ ಶೀರ್ಷಿಕೆಯ ಕಿರುಪುಸ್ತಕದಲ್ಲಿ ಈ ವಿಷಯವನ್ನು ಹೆಚ್ಚು ವಿವರವಾಗಿ ಚರ್ಚಿಸಿದ್ದೇನೆ. ಮರಣದಂಡನೆ ಧರ್ಮ ಗ್ರಂಥವಾಗಿದೆ ಮತ್ತು ಅದು ಸರಕಾರದ ಆಧಾರವಾಗಿದೆ ಎಂದು ನಾನು ನಂಬುತ್ತೇನೆ. ಒಬ್ಬ ವ್ಯಕ್ತಿಯು ಬೇರೊಬ್ಬರ ಜೀವವನ್ನು ತೆಗೆದುಕೊಂಡಾಗ ಸರಕಾರವು ಆ ವ್ಯಕ್ತಿಯ ಜೀವವನ್ನು ತೆಗೆದುಕೊಳ್ಳುವ ಹಕ್ಕನ್ನು ಹೊಂದಿದೆ. ಇದು ಏಕೆ ಸರಿ? ಮಾನವ ಜೀವವನ್ನು ರಕ್ಷಿಸಲು ದೇವರು ಅದನ್ನು ಹಾಗೆ ಮಾಡಿದ್ದಾನೆ ಎಂಬುದು ಸ್ಪಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವಗಳು ಇನ್ನು ಮುಂದೆ ಬೀದಿಗಳಲ್ಲಿ ಸುರಕ್ಷಿತವಾಗಿಲ್ಲ ಮತ್ತು ಹೆಚ್ಚಾಗಿ ನಮ್ಮ ಮನೆಗಳಲ್ಲಿಯೂ ಇಲ್ಲ. ಅನೇಕ ಅಧಿಕಾರಿಗಳು ಇದನ್ನು ನಿರಾಕರಿಸುತ್ತಾರೆ ಎಂದು ನನಗೆ ತಿಳಿದಿದ್ದರೂ ಮರಣದಂಡನೆಯ ಬಗೆಗಿನ ನಮ್ಮ ವರ್ತನೆ ಒಂದು ಕಾರಣ. ಒಬ್ಬ ಅಪರಾಧಿಯು ಜೀವವನ್ನು ತೆಗೆದುಕೊಂಡರೆ ತನ್ನ ಜೀವವನ್ನು ಬಲಿ ಕೊಡಲಾಗುವುದು ಎಂದು ತಿಳಿದಾಗ ಅವನು ಜೀವವನ್ನು ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚಿಸುತ್ತಾನೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಅದಲ್ಲದೆ ಇಂದು ಬಂದೂಕು ನಿಯಂತ್ರಣ ಕಾನೂನನ್ನು ಪಡೆಯುವ ಬಗ್ಗೆ ಒಂದು ಕಲ್ಪನೆ ಇದೆ. ಸಮಸ್ಯೆ ಕೈಯಲ್ಲಿರುವ ಬಂದೂಕಿನದಲ್ಲ, ಅದು ಮನುಷ್ಯನೊಳಗಿನ ಹೃದಯದ್ದು ಎಂದು ನಾನು ಹೇಳಲೇಬೇಕು. ಪ್ರಿಯ ದೇವಜನರೇ, ಯಾರು ಮನುಷ್ಯನ ರಕ್ತವನ್ನು ಸುರಿಸುತ್ತಾರೋ ಅವರ ರಕ್ತವನ್ನು ಮನುಷ್ಯರೇ ಸುರಿಸುವರು ಎಂಬ ಕಾಯಿದೆ ಕಾನೂನನ್ನು ಪುನಃ ನಮ್ಮ ಪುಸ್ತಕಗಳಲ್ಲಿ ಹಾಕುವುದಾದರೆ
ಆ ಅಕ್ರಮವನ್ನು ನಮ್ಮ ಮಧ್ಯದಿಂದ ತೊಲಗಿಸಬಹುದು. ಇಂದು ಇಡೀ ಮನುಕುಲವು ಮಾನವ ಸರಕಾರ ಎಂಬ ಕ್ಷೇತ್ರಕ್ಕೆ ಸರಿದುಕೊಂಡಿರುತ್ತದೆ. ನೋಡಿರಿ, ದೇವರು ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿಯೇ ಉಂಟು ಮಾಡಿದ್ದರಿಂದ ಯಾರು ಮನುಷ್ಯನ ರಕ್ತವನ್ನು ಸುರಿಸುತ್ತಾರೋ ಅವರ ರಕ್ತವನ್ನು ಮನುಷ್ಯರೇ ಸುರಿಸುವರು ಎಂಬುದು ಮಾನವ ಸರಕಾರಕ್ಕೆ ತಳಹದಿಯಾಗಿರುತ್ತದೆ. ಲೋಕದ ಸರಕಾರಗಳಿಗೆ ಸಂಬಂಧಿಸಿದಂತೆ ನೋಡುವುದಾದರೆ ಇದು ಇನ್ನೂ ಬದಲಾಗಿರುವುದಿಲ್ಲ. ಮುಂದಕ್ಕೆ ನೋಡೋಣ. ಆದಿಕಾಂಡ 9ನೇ ಅಧ್ಯಾಯ 7ನೇ ವಚನವನ್ನು, ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಭೂಮಿಯ ಮೇಲೆ ನಿಮಗೆ ಬಹು ಸಂತಾನವಾಗಲಿ ಎಂದು ಹೇಳಿದನು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನೋಡುವಂಥ ವಿಷಯವು ಈಗಾಗಲೇ ಆದಿಕಾಂಡ 9ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳಲ್ಪಟ್ಟಿರುತ್ತದೆ. ಅದೇ ಸಂಗತಿಯನ್ನು ದೇವರು ನೋಹನಿಗೆ ಹೇಳುತ್ತಾ ಇದ್ದಾನೆ. ಮುಂದಕ್ಕೆ ನೋಡೋಣ. ಆದಿಕಾಂಡ 9ನೇ ಅಧ್ಯಾಯ 8ನೇ ವಚನದಿಂದ 10ನೇ ವಚನದವರೆಗೆ. ಇದಲ್ಲದೆ ದೇವರು ನೋಹನಿಗೂ ಅವನ ಮಕ್ಕಳಿಗೂ, ಕೇಳಿರಿ, ನಾನು ನಿಮ್ಮನ್ನು ನಿಮ್ಮ ಸಂತತಿಯವರನ್ನು ನಿಮ್ಮ ಕೂಡ ನಾವೆಯಿಂದ ಹೊರಟು ಬಂದ ಪಶು ಪಕ್ಷಿ ಮೃಗಾದಿ ಸಕಲ ಭೂಜಂತುಗಳನ್ನು ಕುರಿತು ಸ್ಥಿರ ಪ್ರತಿಜ್ಞೆ ಮಾಡುತ್ತೇನೆ ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಇದು ಇಡೀ ಮನುಕುಲಕ್ಕೆ ಒಳಗೊಂಡಿರುತ್ತದೆ ಎಂಬುದು ಅದರ ಅರ್ಥವಾಗಿದೆ. ಮುಂದುವರೆದು ನಾವು ನೋಡುವುದೇನೆಂದರೆ, ದೇವರ ಸಕಲ ಸೃಷ್ಟಿಗಳು ಈ ಒಡಂಬಡಿಕೆಯಲ್ಲಿ ಒಳಗೊಂಡಿರುತ್ತವೆ. ಮುಂದೊಂದು ದಿನ ಸಿಂಹವು ಕುರಿಮರಿಯೊಂದಿಗೆ ಮಲಗಿಕೊಳ್ಳುವುದು ಮತ್ತು ಅವು ಗಾಯಗೊಳಿಸುವುದಿಲ್ಲ ಅಥವಾ ನಾಶವಾಗುವುದಿಲ್ಲ ಎಂಬುದಾಗಿ ಪ್ರವಾದಿಯಾದ ಯೆಶಾಯನು ಪ್ರವಾದಿಸುತ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 22ರಲ್ಲಿ, ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು, ಇದು ಮಾತ್ರವಲ್ಲದೆ ಎಂಬುದಾಗಿ. ಪ್ರಿಯರೇ, ಪೌಲನೇ ಹೇಳುತ್ತಾನೆ, ದೇವರ ರಾಜ್ಯವು ಈ ಭೂಮಿಯ ಮೇಲೆ ಬರುವವರೆಗೂ ಆತನು ನೋಹನೊಂದಿಗೂ ಮತ್ತು ಅವನ ಮಕ್ಕಳೊಂದಿಗೂ ಒಡಂಬಡಿಕೆ ಮಾಡಿಕೊಂಡಿರುತ್ತಾನೆ. ಆ ಒಡಂಬಡಿಕೆಯು ನೋಹನ ಸಕಲ ವಂಶಸ್ಥರಿಗೂ ಮತ್ತು ಅವನೊಂದಿಗಿದ್ದ ಪ್ರತಿಯೊಂದು ಸೃಷ್ಟಿ ಜೀವಿಗೂ ಆಗಿರುತ್ತದೆ. ಮುಂದಕ್ಕೆ ನೋಡ್ರಿ. ಆದಿಕಾಂಡ 9ನೇ ಅಧ್ಯಾಯ 11ನೇ ವಚನವನ್ನು, ಆ ಪ್ರತಿಜ್ಞೆ ಯಾವುದೆಂದರೆ, ಇನ್ನು ಮೇಲೆ ಎಲ್ಲ ಪ್ರಾಣಿಗಳು ಪ್ರಳಯದಿಂದ ನಾಶವಾಗುವುದಿಲ್ಲ, ಇನ್ನು ಮುಂದೆ ಭೂಮಿಯನ್ನು ಹಾಳು ಮಾಡುವ ಪ್ರಳಯವು ಬರುವುದೇ ಇಲ್ಲ ಎಂದು ಹೇಳಿದನು ಎಂಬುದೇ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನೋಡುವ ಸಂಗತಿಯು ಅದು ದೇವರ ವಾಗ್ದಾನವಾಗಿರುತ್ತದೆ ಮತ್ತು ಪ್ರತಿಜ್ಞೆಯಾಗಿರುತ್ತದೆ. ಆತನು ಇನ್ನೆಂದೂ ಈ ಭೂಮಿಯನ್ನು ಪ್ರಳಯದಿಂದ ನಾಶ ಮಾಡುವುದಿಲ್ಲ ಎಂಬುದು ಆತನ ಉದ್ದೇಶವಾಗಿರುತ್ತದೆ. ಮುಂದಿನ ಸಾರಿ ಆತನು ಲೋಕಕ್ಕೆ ಬರಮಾಡಲಿರುವ ಆತನ ನ್ಯಾಯ ತೀರ್ಪು ಅದು ಬೆಂಕಿಯಾಗಿರುತ್ತದೆ. ಅದರ ಕುರಿತು ನಾವು ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಮುಂದಿನ ಹಲವು ವಾಕ್ಯಗಳಲ್ಲಿ ನಾವು ಒಡಂಬಡಿಕೆಯ ಚಿತ್ರಣವನ್ನು ನೋಡುತ್ತೇವೆ ಮತ್ತು ನನ್ನ ಅಭಿಪ್ರಾಯದಲ್ಲಿ ಅದು ಒಡಂಬಡಿಕೆಯ ನಿಜವಾದ ಆತ್ಮಿಕ ಅರ್ಥವಾಗಿರುತ್ತದೆ. ಅದು ಒಂದು ರೀತಿಯಲ್ಲಿ ಸಂಸ್ಕಾರವಾಗಿರುತ್ತದೆ. ಪ್ರಿಯರೇ, ವಾಗ್ದಾನಗಳು ಸಂಯೋಜಿಸಲ್ಪಟ್ಟ ಗೋಚರವಾದ ಸಂಕೇತವು ಅದನ್ನು ಆ ರೀತಿಯಾಗಿ ಮಾಡುತ್ತದೆ. ಆದಿಕಾಂಡ 9ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ದೇವರು ಮತ್ತೂ ಹೇಳಿದ್ದೇನೆಂದರೆ, ನಾನು ನಿಮ್ಮನ್ನು ನಿಮ್ಮ ಸಂಗಡ ಇರುವ ಸಮಸ್ತ ಜೀವರಾಶಿಗಳನ್ನು ಕುರಿತು ಎಲ್ಲ ತಲತಲಾಂತರಗಳಲ್ಲಿಯೂ ಮಾಡುವ ಈ ಪ್ರತಿಜ್ಞೆಗೆ ಮೇಘಗಳಲ್ಲಿ ನಾನಿಟ್ಟಿರುವ ಮುಗಿಲು ಬಿಲ್ಲೇ ಗುರುತಾಗಿರುವುದು. ನನಗೂ ಭೂಪ್ರಾಣಿಗಳಿಗೂ ಆದ ಒಡಂಬಡಿಕೆಗೆ ಇದೇ ಗುರುತಾಗಿರಲಿ ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥ ಈ ಮುಗಿಲು ಬಿಲ್ಲು ಹೆಚ್ಚು ಕಡಿಮೆ ಒಂದು ಸಂಸ್ಕಾರದಂತೆ ಕಾಣಿಸುತ್ತದೆ. ಇದು ಒಡಂಬಡಿಕೆಯ ಗುರುತಾಗಿರುತ್ತದೆ. ಮುಂದಕ್ಕೆ ನೋಡೋಣ. ಆದಿಕಾಂಡ 9ನೇ ಅಧ್ಯಾಯ 14ನೇ ವಚನದಿಂದ 16ನೇ ವಚನದವರೆಗೆ, ನಾನು ಭೂಲೋಕದ ಮೇಲೆ ಮೇಘಗಳನ್ನು ಕವಿಸುವಾಗ ಆ ಬಿಲ್ಲು ಮೇಘಗಳಲ್ಲಿ ಕಂಡುಬರುವುದು. ಆಗ ನಾನು ನಿಮ್ಮನ್ನು ಎಲ್ಲ ಜೀವರಾಶಿಗಳನ್ನು ಕುರಿತು ಮಾಡಿದ ಪ್ರತಿಜ್ಞೆಯನ್ನು ಜ್ಞಾಪಕ ಮಾಡಿಕೊಳ್ಳುವೆನು. ಇನ್ನು ಮುಂದೆ ನೀರು ಹೆಚ್ಚಿ ಎಲ್ಲ ಭೂಪ್ರಾಣಿಗಳನ್ನು ಹಾಳು ಮಾಡುವ ಪ್ರಳಯವಾಗುವುದಿಲ್ಲ. ಆ ಬಿಲ್ಲು ಮೇಘಗಳಲ್ಲಿ ಕಾಣಿಸುವಾಗ ನಾನು ಅದನ್ನು ನೋಡಿ ದೇವರಾದ ನನಗೂ ಭೂಮಿಯ ಮೇಲಿರುವ ಎಲ್ಲ ಜೀವಜಂತುಗಳಿಗೂ ಆದ ಶಾಶ್ವತವಾದ ಒಡಂಬಡಿಕೆಯನ್ನು
ಜ್ಞಾಪಕ ಮಾಡಿಕೊಳ್ಳುವೆನು ಅಂದನು ಎಂಬುದೇ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ ದೇವರು ಹೇಳುವಂಥ ಮಾತನ್ನು ನಾವು ಗಮನಿಸುವುದಾದರೆ ಅಲ್ಲಿ ಹೀಗೆ ನೋಡುತ್ತೇವೆ. ಹೇಗೆಂದರೆ, ನಾನು ಅದನ್ನು ನೋಡಿ ಮತ್ತು ಜ್ಞಾಪಕ ಮಾಡಿಕೊಳ್ಳುವೆನು ಎಂಬುದೇ. ದೇವರು ನೀವು ಅದನ್ನು ನೋಡುವಿರಿ ಎಂಬುದಾಗಿ ಹೇಳದೆ ನಾನು ಅದನ್ನು ನೋಡಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಅದು ಭೂಲೋಕದಲ್ಲಿರುವ ಸಕಲ ಜೀವಜಂತುಗಳಿಗೂ ಮತ್ತು ದೇವರಿಗೂ ಆದ ಶಾಶ್ವತವಾದ ಒಡಂಬಡಿಕೆಯಾಗಿರುವುದು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಹೀಗಿರುವಾಗ ಆ ಮುಗಿಲು ಬಿಲ್ಲು ನಾವು ನೋಡಿದಾಗಲೆಲ್ಲ ನಮಗೆ ಉತ್ತೇಜನವಾಗಬೇಕು. ಮುಂದಕ್ಕೆ ನೋಡಿರಿ, ಆದಿಕಾಂಡ 9ನೇ ಅಧ್ಯಾಯ 17ನೇ ವಚನವನ್ನು. ಮತ್ತು ದೇವರು ನೋಹನಿಗೆ, ನನಗೂ ಎಲ್ಲ ಜೀವಿಗಳಿಗೂ ಆದ ಒಡಂಬಡಿಕೆಗೆ ಇದೇ ಗುರುತು ಎಂದು ಹೇಳಿದನು ಎಂಬುದೇ. ನೋಡಿರಿ ಪ್ರಿಯರೇ, ಇದು ಕೇವಲ ನೋಹನೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯಾಗಿರುವುದಿಲ್ಲ, ಆದರೆ ಭೂಲೋಕದಲ್ಲಿರುವ ಸಕಲ ಜೀವಜಂತುಗಳೊಂದಿಗೆ ದೇವರು ಮಾಡಿಕೊಂಡಿರುವಂಥ ಒಡಂಬಡಿಕೆಯಾಗಿರುತ್ತದೆ. ಪ್ರಿಯರೇ, ಈ ಮುಗಿಲು ಬಿಲ್ಲನ್ನು ಒಂದು ಸಂಸ್ಕಾರ ಎಂದು ಕರೆಯಬಹುದು ಎಂಬುದಾಗಿ ನಾನು ಪುನಃ ಹೇಳಲು ಬಯಸುತ್ತೇನೆ. ಯಾಕೆಂದರೆ ಸಂಸ್ಕಾರವು ಒಂದು ಗುರುತಾಗಿರುವ ಸಂಕೇತವಾಗಿರುತ್ತದೆ. ಅದಕ್ಕೆ ಕೆಲವು ನಿಶ್ಚಿತ ವಾಗ್ದಾನಗಳು ಸಂಯೋಜಿಸಲ್ಪಟ್ಟಿರುತ್ತವೆ. ಪಸ್ಕದ ಆಚರಣೆ, ತಾಮ್ರದ ಸರ್ಪ, ಗಿದ್ಯೋನನ ಕುರಿಯ ತುಪ್ಪಟ ಮತ್ತು ನಮ್ಮ ಹಿಂದಿನ ದಿನಗಳಲ್ಲಿ ದೀಕ್ಷಾಸ್ಥಾನ ಮತ್ತು ಕರ್ತನ ಪವಿತ್ರ ಭೋಜನ ಎಂಬುವುಗಳು ಅಂಥ ಗುರುತುಗಳಾಗಿವೆ. ಪ್ರಿಯ ದೇವಜನರೇ, ಡಾಕ್ಟರ್ ಜೋಹಾನ್ ಪೀಟರ್ ಲಾಂಗ್ ಎಂಬವರು ಈ ರೀತಿಯಾದಂಥ ಹೇಳಿಕೆಯನ್ನು ನೀಡಿದ್ದರು. ಏನೆಂದರೆ, ದೇವರ ಕೃಪೆಯ ಕಣ್ಣು ಮತ್ತು ನಮ್ಮ ನಂಬಿಕೆಯ ಕಣ್ಣು ಇಂಥ ಸಂಸ್ಕಾರಗಳಲ್ಲಿ ಸಂಧಿಸುತ್ತವೆ ಅಥವಾ ಭೇಟಿಯಾಗುತ್ತವೆ ಎಂಬುದಾಗಿ. ಮನುಷ್ಯನು ಮುಗಿಲು ಬಿಲ್ಲನ್ನು ನೋಡುವಾಗ ಇದೇ ಸಂಭವಿಸುವುದು. ನಂಬಿಕೆಯು ಗುರುತಿಗೆ ಜೋಡಿಸಲ್ಪಟ್ಟಿರುವ ವಾಗ್ದಾನವನ್ನು ಹಿಡಿದುಕೊಳ್ಳುವುದು ಮತ್ತು ಸಂಕೇತ ಅಥವಾ ಗುರುತು ಯಾವುದರ ಕುರಿತು ಮಾತನಾಡುತ್ತದೋ ಅದರಲ್ಲಿಯೇ ಅರ್ಹತೆ ಇರುತ್ತದೆ. ವಾಗ್ದಾನದಲ್ಲಿ ನಂಬಿಕೆ ಇರುವುದಿಲ್ಲ ಮತ್ತು ಗುರುತಿನಲ್ಲಿ ಭರವಸೆ ಇರುವುದಿಲ್ಲ. ಮಾತು ಮತ್ತು ಗುರುತು ಜೊತೆಯಾಗಿ ಹೋಗುತ್ತವೆ. ದೇವರು ಒಂದು ವಾಗ್ದಾನವನ್ನು ಮಾಡುತ್ತಾನೆ ಮತ್ತು ಅದಕ್ಕೆ ಒಂದು ಗುರುತನ್ನು ಜೋಡಿಸುತ್ತಾನೆ. ಈಗ ನೋಹನ ಯಜ್ಞವೇದಿಗೆ ಮುಗಿಲು ಬಿಲ್ಲೇ ದೇವರ ಉತ್ತರವಾಗಿರುತ್ತದೆ. ಅದು ನಾನು ನೆನಪಿಸಿಕೊಂಡು ಅದರ ಮೇಲೆ ನೋಡುತ್ತೇನೆ ಎಂಬುದಾಗಿ ದೇವರು ಹೇಳಿದಂತಿದೆ. ಪ್ರಿಯರೇ, ನನ್ನ ಒಬ್ಬ ಸ್ನೇಹಿತ ದೇಶಾದ್ಯಂತ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದಾಗ ಮತ್ತು ಬಿರುಗಾಳಿಯನ್ನು ದಾಟುತ್ತಿದ್ದಾಗ ಒಂದು ಸಮಯದ ಬಗ್ಗೆ ನನಗೆ ಈ ರೀತಿಯಾಗಿ ಹೇಳಿದನು. ಏನೆಂದರೆ, ವಿಮಾನವು ಸೂರ್ಯನು ಬೆಳಗುತ್ತಿದ್ದ ಸ್ಥಳದಲ್ಲಿತ್ತು ಮತ್ತು ಇದ್ದಕ್ಕಿದ್ದಂತೆ ಅವನು ಸಂಪೂರ್ಣ ವೃತ್ತದ ಸುತ್ತಲೂ ಹೋದ ಮಳೆ ಬಿಲ್ಲನ್ನು ನೋಡಿದನು. ದೇವರು ಯಾವಾಗಲೂ ಅದನ್ನು ನೋಡುವ ರೀತಿ ಅದೇ ಎಂದು ನಾನು ಭಾವಿಸುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ನೋಹನ ಮತ್ತು ಅವನ ಮಕ್ಕಳ ಪಾಪ ಎಂಬ ವಿಚಾರವನ್ನು ನೋಡೋಣ. ಈ ಅಧ್ಯಾಯದ ಉಳಿದ ಭಾಗದಲ್ಲಿ ಬಹು ನಿರಾಶಾದಾಯಕವಾಗಿರುವ ಯಾವುದೋ ಒಂದನ್ನು ಕಂಡುಕೊಳ್ಳಲಿದ್ದೇವೆ. ಈಗ ನಮ್ಮ ಮುಂದೆ ಒಂದು ಪ್ರಶ್ನೆ ಇರುತ್ತದೆ. ಜಲಪ್ರಳಯದ ನಂತರ ಮನುಷ್ಯನು ನಾವೆಯಿಂದ ಹೊರಬಂದ ಮೇಲೆ ಪಾಪಿಗಳೆಲ್ಲ ಸತ್ತು ಹೋಗಿದ್ದರು. ಹಾಗಾದರೆ ಭೂಮಿಯ ಮೇಲೆ ಇನ್ನೆಂದೂ ಪಾಪವಿರಲಿಲ್ಲವೋ ಎಂಬುದೇ. ಹಾಗಾದರೆ ಅದನ್ನು ನಾವೀಗ ಗಮನಿಸೋಣ. ಆದಿಕಾಂಡ 9ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿರಿ. ನಾವೆಯಿಂದ ಹೊರಟು ಬಂದ ನೋಹನ ಮಕ್ಕಳು ಶೇಮ್, ಹಾಮ್, ಯೆಫೆತ್ ಎಂಬವರೇ. ಹಾಮಾನು ಕಾನಾನನ ತಂದೆಯು ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನೋಹನ 3 ಮಕ್ಕಳ ಹೆಸರನ್ನು ನೋಡುತ್ತೇವೆ. ಆದರೆ ಹಾಮಾನನ ಮಗನಾದ ಕಾನಾನನ ಹೆಸರು ಇಲ್ಲಿ ಯಾಕೆ ಪ್ರಸ್ತಾಪಿಸಲ್ಪಟ್ಟಿರುತ್ತದೆ? ಅದು 2 ಕಾರಣಗಳಿಂದಾಗಿ ಪ್ರಸ್ತಾಪಿಸಲ್ಪಟ್ಟಿರುತ್ತದೆ. ಒಂದು ಕಾರಣವನ್ನು ಸ್ವಲ್ಪ ಸಮಯದಲ್ಲೇ ನೋಡಿಕೊಳ್ಳಲಿದ್ದೇವೆ. ಮತ್ತೊಂದು ಕಾರಣವು ಯಾವುದೆಂದರೆ, ಈ ದಾಖಲನ್ನು ಮೋಶೆಯು ಬರೆಯುವಾಗ ಇಸ್ರಾಯೇಲ್ ಜನರು ಕಾನಾನ್ ದೇಶಕ್ಕೆ ಪ್ರಯಾಣಿಸುತ್ತಾ ಇದ್ದರು ಮತ್ತು ಕಾನಾನಿನ ಜನರ ಮೇಲೆ ಬಂದ ದೇವರ ನ್ಯಾಯ ತೀರ್ಪಿನ ಕುರಿತು ಮಾಹಿತಿಯನ್ನು ಹೊಂದಿರುವುದು ಅವರಿಗೆ ಉತ್ತೇಜನಕರವಾಗಿತ್ತು. ಆದಿಕಾಂಡ 9ನೇ ಅಧ್ಯಾಯ 19ನೇ ವಚನದಿಂದ 21ನೇ ವಚನದವರೆಗೆ ನನ್ನೊಂದಿಗೆ ಗಮನಿಸಿರಿ.
ಈ ಮೂವರು ನೋಹನ ಮಕ್ಕಳು. ಇವರಿಂದಲೇ ಭೂಮಿಯಲ್ಲೆಲ್ಲ ಹರಡಿಕೊಂಡಿರುವ ಜನರು ಉತ್ಪತ್ತಿಯಾದರು. ನೋಹನು ವ್ಯವಸಾಯಗಾರನಾಗಿದ್ದನು. ಅವನೇ ದ್ರಾಕ್ಷಿ ತೋಟವನ್ನು ಪ್ರಾರಂಭಿಸಿದನು. ಅವನು ದ್ರಾಕ್ಷಾರಸವನ್ನು ಕುಡಿಯಲು ಅಮಲೇರಿದ್ದರಿಂದ ಗುಡಾರದಲ್ಲಿ ಬೆತ್ತಲೆಯಾಗಿ ಬಿದ್ದಿದ್ದನು ಎಂಬುದೇ. ಈ ವಾಕ್ಯ ಭಾಗದಲ್ಲಿ ನೋಹನ ಪಾಪದ ದಾಖಲೆಯು ನಮಗೆ ಸಿಕ್ಕುತ್ತದೆ. ಪ್ರಿಯರೇ, ನೋಹನು ದ್ರಾಕ್ಷಾರಸವನ್ನು ಕುಡಿದು ಅಮಲೇರಿದ್ದನು ಎಂಬುದು ವಿಷಯದ ಗಟ್ಟಿಯಾದ ನಿಜಾಂಶವಾಗಿರುತ್ತದೆ ಮತ್ತು ಅದುವೇ ಪಾಪವಾಗಿತ್ತು. ಅನೇಕ ಸತ್ಯವೇದ ಪಂಡಿತರು ನೋಹನಿಗಾಗಿ ನೆಪಗಳನ್ನು ಹುಡುಕುವ ಪ್ರಯತ್ನಗಳನ್ನು ಮಾಡಿದ್ದಾರೆ. ಆದರೆ ಯಾವ ನೆಪವೂ ತೃಪ್ತಿಕರವಾಗಿರುವುದಿಲ್ಲ. ಅಲ್ಲಿವರೆಗೂ, ಅಂದರೆ ನೋಹನ ಆ ದಿನದವರೆಗೂ ಕುಡಿದು ಅಮಲೇರಿದ ಯಾವ ವ್ಯಕ್ತಿಯೂ ಇರಲಿಲ್ಲ. ಆದ್ದರಿಂದ ದ್ರಾಕ್ಷಾರಸದ ಪ್ರಭಾವದ ಕುರಿತು ಅವನು ತಿಳಿಗೇಡಿಯಾಗಿದ್ದನು ಎಂಬುದು ಅಂಥ ನೆಪಗಳಲ್ಲಿ ಒಂದಾಗಿರುತ್ತದೆ. ಪ್ರಿಯರೇ, ನಾವು ಗಮನಿಸುವುದಾದರೆ ಜಲಪ್ರಳಯಕ್ಕೂ ಮುಂಚೆ ಕುಡಿಕತನವು ಪಾಪಗಳಲ್ಲಿ ಒಂದಾಗಿರುವುದೆಂದು ಪ್ರಸ್ತಾಪಿಸಲ್ಪಟ್ಟಿರುವುದಿಲ್ಲ. ಇನ್ನು ಜಲಪ್ರಳಯದ ಕುರಿತು ಮೇಲಾವರಣದ ಸಿದ್ಧಾಂತವನ್ನು ಹಿಡಿದವರು ಕೆಲವರು ಇದ್ದಾರೆ. ದ್ರಾಕ್ಷಾರಸದ ಸಿದ್ಧಾಂತವೆಂದರೆ ಪ್ರವಾಹದ ಮೊದಲು ದ್ರಾಕ್ಷಿಗಳು ಹುದುಗದಂತೆ ಸೂರ್ಯನ ಬೆಳಕು ಶೋಧಿಸುವ ಮಂಜುಗಡ್ಡೆಯ ಹೊದಿಕೆಯಿತ್ತು ಮತ್ತು ಇದು ನೋಹನಿಗೆ ಹೊಸ ವಿಷಯವಾಗಿತ್ತು. ಸರಿ, ನಾನು ಹೇಳಬಲ್ಲೆ, ಇದು ಹೊಸ ಜಗತ್ತಿನಲ್ಲಿ ಹೊಸ ಆರಂಭವಾಗಿದೆ. ಆದರೆ ಇನ್ನೂ ಹಳೆಯ ಪಾಪವಿದೆ. ಈ ಘಟನೆ ಇದನ್ನು ಬಹಿರಂಗಪಡಿಸುತ್ತದೆ ಮತ್ತು ನಾವು ನೋಡಲಿರುವಂತೆ ಇದು ಒಂದು ದೊಡ್ಡ ಪ್ರಶ್ನೆಗೆ ಉತ್ತರಿಸಲು ನೀಡಲ್ಪಟ್ಟಿದೆ. ಆದಿಕಾಂಡ 9ನೇ ಅಧ್ಯಾಯ 22ನೇ ವಚನದಿಂದ 24ನೇ ವಚನದವರೆಗೆ ಗಮನಿಸಿರಿ. ಕಾನಾನನ ತಂದೆಯಾದ ಹಾಮನು ತಂದೆಯು ಬೆತ್ತಲೆಯಾಗಿರುವುದನ್ನು ಕಂಡು ಹೊರಗಿದ್ದ ಅಣ್ಣ ತಮ್ಮಂದಿರಾದ ಶೇಮ್, ಯೆಫೆತರಿಗೆ ತಿಳಿಸಿದನು. ಇವರಿಬ್ಬರು ಕಂಬಳಿಯನ್ನು ತೆಗೆದುಕೊಂಡು ತಮ್ಮಿಬ್ಬರ ಬೆನ್ನಿನ ಮೇಲೆ ಹಾಕಿಕೊಂಡು ಹಿಂದಿಂದಕ್ಕೆ ನಡೆದು ತಂದೆಗೆ ಹೊದಿಸಿ ಅವನ ಮಾನವನ್ನು ಕಾಪಾಡಿದರು. ಅವರು ಹಿಮ್ಮುಖರಾಗಿದ್ದರಿಂದ ತಂದೆಯು ಬೆತ್ತಲೆಯಾಗಿದ್ದನ್ನು ನೋಡಲಿಲ್ಲ. ನೋಹನು ಅಮಲಿನಿಂದೆದ್ದು ಕಿರಿಮಗನು ಮಾಡಿದ್ದನ್ನು ತಿಳಿದು ಎಂಬುದೇ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದ ಮೂಲಕ ನಾವು ಹಾಮನು ಮಾಡಿದ ಪಾಪದ ಕುರಿತು ತಿಳಿದುಕೊಳ್ಳುತ್ತೇವೆ. ಹಾಮನು ತನ್ನ ತಂದೆಯಾಗಿರುವ ನೋಹನು ಬೆತ್ತಲೆಯಾಗಿರುವುದನ್ನು ಕಂಡನು ಎಂಬುದನ್ನು ದೇವರ ವಾಕ್ಯ ತಿಳಿಸುತ್ತದೆ. ಇದು ಆಕಸ್ಮಿಕ ನೋಟವಾಗಲಿ ಅಥವಾ ಅಪಾಯಕಾರಿಯಲ್ಲದ ಗಮನಿಸುವಿಕೆಯಾಗಲಿ ಆಗಿರಲಿಲ್ಲ ಎಂಬುದಾಗಿ ಅನೇಕ ದೇವರ ಸೇವಕರು ಅಭಿಪ್ರಾಯ ಪಡುತ್ತಾರೆ. ಅವನು ನೋಹನ ಬೆತ್ತಲೆತನವನ್ನು ನೋಡಿ ಅದನ್ನು ತೃಪ್ತಿಯಿಂದ ಆನಂದಿಸಿದನು ಎಂದು ತಿಳಿದು ಬರುತ್ತದೆ. ಮುಂದೆ ನಾವು ನೋಡುವಾಗ ದೇವರು ನೋಹನ ಮೂಲಕ ಏನನ್ನು ಹೇಳುತ್ತಾ ಇದ್ದಾನೆ ಎಂಬುದನ್ನು ಗಮನಿಸಬೇಕಾಗಿದೆ. ಅದು ಸಹ ನೋಹನ ಒಡಂಬಡಿಕೆಯ ಒಂದು ಭಾಗವೇ ಆಯಿತು. ಆದಿಕಾಂಡ 9ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸಿರಿ. ಕಾನಾನನು ಶಾಪಗ್ರಸ್ತನಾಗಲಿ, ಅವನು ತನ್ನ ಅಣ್ಣ ತಮ್ಮಂದಿರಿಗೆ ದಾಸಾನುದಾಸನಾಗಲಿ ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ಓದುವಂಥ ವಿಷಯವನ್ನು ದೇವರು ನೋಹನ ಮೂಲಕ ಹೇಳಿಸಿದನು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಅಲ್ಲಿ ಕಾನಾನನು ಶಾಪಗ್ರಸ್ತನಾಗಲಿ ಎಂಬುದಾಗಿ ದೇವರು ಹೇಳಿದನು. ನೋಡ್ರಿ, ಶಾಪವು ಹಾಮಾನನ ಮೇಲೆ ಹಾಕಲ್ಪಟ್ಟಿರುವುದಿಲ್ಲ. ಹಾಮನ ಮಗನಾದ ಕಾನಾನನ ಮೇಲೆ ಶಾಪ ಹಾಕಿರುವುದರಿಂದ ಆ ಜನಾಂಗದವರು ಕಪ್ಪು ಬಣ್ಣದವರಾದರು ಎಂಬುದಾಗಿ ಕೆಲವರು ತಪ್ಪಾಗಿ ಬೋಧಿಸುತ್ತಾರೆ. ಅದು ಬಹಳ ದುಃಖಕರ ಸಂಗತಿಯಾಗಿರುತ್ತದೆ. ಒಂದು ವೇಳೆ ಆ ಜನಾಂಗದವರ ಕುರಿತು ನಾವು ನೋಡುವುದಾದರೆ ಆ ಬಣ್ಣವು ಹೊರಗಡೆಯ ಸೂರ್ಯನ ಬೆಳಕಿನಿಂದ ಆಗಿರುತ್ತದೆಯೇ ಹೊರತು ಒಳಗಡೆಯ ಪಾಪದಿಂದ ಆಗಿರುವುದಿಲ್ಲ. ಶಾಪವು ಹಾಮನ ಮೇಲೆ ಹಾಕಲ್ಪಡದೆ ಕಾನಾನನ ಮೇಲೆ ಹಾಕಲ್ಪಟ್ಟಿತು. ಈ ಘಟನೆಯಲ್ಲಿ ಯಾಕೆ ಕಾನಾನನು ಒಳಪಡಿಸಿಕೊಳ್ಳಲ್ಪಟ್ಟಿರುವನು? ಖಂಡಿತವಾಗಿಯೂ ಆ ವಿಷಯವು ನಮಗೆ ತಿಳಿದಿರುವುದಿಲ್ಲ. ಅದರ ಕುರಿತು ಸ್ವಲ್ಪ ಪ್ರಮಾಣದ ದಾಖಲನ್ನು ಮಾತ್ರ ಕೊಡಲಾಗಿದೆ. ಆದರೆ ಕಾನಾನನು ಇಲ್ಲಿ ಪ್ರಸ್ತಾಪಿಸಲ್ಪಟ್ಟಿರುವುದು ಒಂದು ನಿರ್ದಿಷ್ಟವಾದ ಉದ್ದೇಶಕ್ಕಾಗಿಯೇ ಇರುತ್ತದೆ ಎಂಬುದನ್ನು ನಾವು ಗ್ರಹಿಸಿಕೊಳ್ಳಬೇಕು. ಕರ್ತನಲ್ಲಿ ಪ್ರಿಯರೇ, ಈಗ ಮತ್ತೊಂದು ಪ್ರಶ್ನೆಯು ಉದ್ಭವಿಸುತ್ತದೆ. ಅದೇನೆಂದರೆ, ದೇವರು ಯಾಕೆ ನೋಹನ ಪಾಪದ ದಾಖಲನ್ನು ಕೊಡಬೇಕಾಗಿತ್ತು ಎಂಬುದೇ. ಒಂದು ವೇಳೆ ಯಾವುದೋ ಒಬ್ಬ ಮನುಷ್ಯನು ಆದಿಕಾಂಡ ಪುಸ್ತಕವನ್ನು ಬರೆದಿದ್ದೇ ಆಗಿದ್ದರೆ
ಅವನು ಈ ಎರಡು ಸಂಗತಿಗಳಲ್ಲಿ ಒಂದನ್ನು ಮಾಡುತ್ತಿದ್ದನು. ಅವು ಯಾವುವೆಂದರೆ, ಅವನು ನೋಹನನ್ನು ಕಥಾನಾಯಕನನ್ನಾಗಿ ಮಾಡಿ ಅವನ ಪಾಪವನ್ನು ಕುರಿತು ಪ್ರಸ್ತಾಪಿಸದೆ ಅದನ್ನು ಹಾಗೆಯೇ ಮುಚ್ಚಿಟ್ಟು ಬಿಡುತ್ತಿದ್ದನು. ಇಲ್ಲವೇ ನೋಹನ ಪಾಪವನ್ನು ಅತಿಯಾಗಿ ಭಯಂಕರವಾದದ್ದಾಗಿ ಕಂಡುಬರುವಂತೆ ಮಾಡಿರುತ್ತಿದ್ದನು. ಆದರೆ ಹೇಗೋ ದೇವರು ಅದನ್ನು ತನ್ನ ಉದ್ದೇಶಗಳಿಗಾಗಿ ದಾಖಲಿಸಿ ಇಟ್ಟಿರುತ್ತಾನೆ. ಮೊಟ್ಟ ಮೊದಲನೇದಾಗಿ ನಾನು ಈಗಾಗಲೇ ಸೂಚಿಸಿದಂತೆ ಮೋಶೆಯ ಮತ್ತು ಯೆಹೋಶುವರ ಕಾಲದಲ್ಲಿ ಕಾನಾನ್ ದೇಶವನ್ನು ಪ್ರವೇಶಿಸುತ್ತಿದ್ದ ಇಸ್ರಾಯೇಲ್ ಮಕ್ಕಳ ಉತ್ತೇಜನಕ್ಕಾಗಿ ಇದು ದಾಖಲಿಸಲ್ಪಟ್ಟಿರುತ್ತದೆ. ದೇವರು ಕಾನಾನಿನ ಮೇಲೆ ಶಾಪವನ್ನು ನುಡಿದಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳಲು ಅವರಿಗೆ ಅನುಕೂಲವಾಯಿತು. ದೇವರು ಆ ಜನಾಂಗದ ಮೇಲೆ ತನ್ನ ನ್ಯಾಯ ತೀರ್ಪನ್ನು ನುಡಿದಿದ್ದನು. ನಾವು ಹಳೆ ಒಡಂಬಡಿಕೆಯ ಉಳಿದ ಭಾಗವನ್ನು, ಜಾತ್ಯತೀತ ಇತಿಹಾಸವನ್ನು ಓದುವುದಾದರೆ ಈ ನ್ಯಾಯ ತೀರ್ಪು ನೆರವೇರಿರುವುದನ್ನು ಕಂಡುಕೊಳ್ಳುತ್ತೇವೆ. ಪ್ರಿಯರೇ, ಕಾನಾನ್ಯರು ಹೆಚ್ಚು ಕಡಿಮೆ ಕಣ್ಮರೆಯಾಗಿ ಹೋಗಿದ್ದಾರೆ. ಮುಂದುವರೆದು ಪ್ರಿಯರೇ, ನೋಹನ ಪಾಪವನ್ನು ದಾಖಲಿಸಲು ದೇವರಿಗೆ ಮತ್ತೊಂದು ಕಾರಣವಿತ್ತು. ರೋಮಾಪುರರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಏನೆಂದರೆ, ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರಚಿತ್ತವನ್ನು, ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು ಎಂಬುದೇ. ಪ್ರಿಯರೇ, ಶರೀರದ ಅಥವಾ ಮಾಂಸದ ಬಲಹೀನತೆಯ ಕುರಿತು ನಾವು ತಿಳಿದುಕೊಳ್ಳಬೇಕೆಂಬ ಕಾರಣದಿಂದ ಅವೆಲ್ಲವುಗಳು ದಾಖಲಿಸಲ್ಪಟ್ಟಿರುತ್ತವೆ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದನು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನದಲ್ಲಿ, ಯಾವನಾದರೂ ನೇಮನಿಷ್ಠೆಗಳನ್ನು ಅನುಸರಿಸುವುದರಿಂದ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ ಎಂಬುದಾಗಿ ಸ್ಪಷ್ಟಪಡಿಸಲಾಗಿದೆ. ಆದದರಿಂದ ಪ್ರಿಯರೇ, ದೇಹದ ಬಲಹೀನತೆಯನ್ನು ಪ್ರಕಟಿಸುವ ಬಿದ್ದುಹೋದ ಒಬ್ಬ ಮನುಷ್ಯನ ಕಥೆಯನ್ನು ದೇವರು ನಮಗೆ ಇಲ್ಲಿ ಕೊಟ್ಟಿರುತ್ತಾನೆ. ನೋಹನ ವಿಷಯದಲ್ಲಿ ನೆಪಗಳನ್ನು ಮಾಡುವ ಯಾವ ಪ್ರಯತ್ನವೂ ಉಪಯೋಗವಾಗುವುದಿಲ್ಲ. ನೋಹನು ಕುಡಿದು ಅಮಲೇರಿದನು ಎಂಬುದು ತೆರೆದಿಡಲ್ಪಟ್ಟ ನಿಜಾಂಶವಾಗಿರುತ್ತದೆ. ವಿಶ್ವಾಸಿಗಳಾದ ನಾವು ಒಂದು ವೇಳೆ ಕುಡಿದು ಅಮಲೇರುವುದಿಲ್ಲ ಎಂಬುದಾಗಿ ನಾವು ಹೇಳಬಹುದು. ಆದರೆ ನೋಹನ ಹಾಗೆ ದೇವರಿಗೆ ಮೆಚ್ಚುಗೆಯಾಗದಿರುವ ಮಟ್ಟದಲ್ಲಿ ನಮ್ಮ ಶರೀರ ಭಾವದಲ್ಲಿ ನಾವು ಜೀವಿಸುತ್ತಿರಬಹುದು. ಖಂಡಿತವಾಗಿಯೂ ಜೀವಿಸುತ್ತಾ ಇದ್ದೇವೆ. ಆದರೆ ನಾವು ಈ ಲೋಕದಲ್ಲಿ ಯಾವ ರೀತಿಯಲ್ಲಿ ಜೀವಿಸಬೇಕೆಂಬುದರ ಕುರಿತು ದೇವರು ನಮ್ಮನ್ನು ತರಬೇತುಗೊಳಿಸುತ್ತಾ ಇದ್ದಾನೆ. ಈ ಘಟನೆಯ ಪರಿಶೀಲನೆಯಲ್ಲಿ ಕಂಡುಬರುವ ಅದೇ ತಪ್ಪುಗಳನ್ನು ನಾವು ಮಾಡುವವರಾಗಬಾರದು. ನೋಹನು ಮಾಡಿದ ತಪ್ಪು ಅದು ಅವನ ಶರೀರದಲ್ಲಿನ ಬಲಹೀನತೆಯಾಗಿತ್ತು. ಆದರೆ ಅವನು ಇನ್ನೂ ರಕ್ಷಿಸಲ್ಪಟ್ಟ ವ್ಯಕ್ತಿಯೇ ಆಗಿದ್ದನು. ಮುಂದಕ್ಕೆ ನೋಡಿರಿ, ಆದಿಕಾಂಡ 9ನೇ ಅಧ್ಯಾಯ 26 ಮತ್ತು 27ನೇ ವಚನವನ್ನು. ಅವನು ಇನ್ನೂ ನುಡಿದದ್ದೇನೆಂದರೆ, ಶೇಮನ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ, ಕಾನಾನನು ಅವನಿಗೆ ದಾಸನಾಗಲಿ, ಯೆಫೇತನನ್ನು ದೇವರು ವಿಸ್ತರಿಸಲಿ, ಅವನು ಶೇಮನ ಗುಡಾರಗಳಲ್ಲಿ ವಾಸವಾಗಿರಲಿ, ಕಾನಾನನು ಅವರಿಗೆ ದಾಸನಾಗಿರಲಿ ಎಂಬುದು. ಕರ್ತನಲ್ಲಿ ಪ್ರಿಯ ದೇವಜನರೇ, ನಾನು ಮುಂಚಿತವಾಗಿಯೇ ಪ್ರಸ್ತಾಪಿಸಿರುವಂತೆ ದೇವರು ಮೋಶೆಗೆ ಈ ಪ್ರಕಟಣೆಯನ್ನು ನೀಡಿದಾಗ ಅವನು ಇಸ್ರಾಯೇಲ್ ಜನರನ್ನು ಕಾನಾನ್ ದೇಶಕ್ಕೆ ನಡೆಸುತ್ತಾ ಇದ್ದನು. ಇಸ್ರಾಯೇಲ್ಯರು ಶೇಮನ ವಂಶದವರಾಗಿದ್ದರು. ಆದಿಕಾಂಡ ಪುಸ್ತಕ 9ನೇ ಅಧ್ಯಾಯ 28-29ನೇ ವಚನವನ್ನು ಗಮನಿಸಿರಿ. ಪ್ರಳಯವಾದ ಮೇಲೆ ನೋಹನು 350 ವರ್ಷ ಬದುಕಿದನು. ಅವನು ಒಟ್ಟು 950 ವರ್ಷ ಬದುಕಿ ಸತ್ತನು ಎಂಬುದೇ. ಪ್ರಿಯರೇ, ಈ ವಾಕ್ಯ ಭಾಗದೊಂದಿಗೆ ಆದಿಕಾಂಡ ಪುಸ್ತಕದ 9ನೇ ಅಧ್ಯಾಯವು ಮುಕ್ತಾಯವಾಯಿತು. ನಾವು ತಿಳಿದಂಥ ಸತ್ಯಕ್ಕೆ ಅನುಸಾರವಾಗಿ ನಡೆದು ದೇವರನ್ನು ಮಹಿಮೆಪಡಿಸೋಣ. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿನ್ನ ವಾಕ್ಯವನ್ನು ಕೇಳಿದಂಥ ನಾವು ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಮ್ಮಲ್ಲಿ ನೀನು ಮೆಚ್ಚದೇ ಇರುವ ಶರೀರ ಭಾವದ ಅಭಿಲಾಷೆಗಳು ಇರುವುದಾದರೆ, ಅವುಗಳು ನಮ್ಮನ್ನು ನಿನ್ನಿಂದ ದೂರ ಮಾಡಿರುವುದಾದರೆ ನಮ್ಮನ್ನು ಕ್ಷಮಿಸು, ನಮ್ಮನ್ನು ಶುದ್ಧೀಕರಿಸು. ನಾವು ಆತ್ಮ ಭಾವದವರಾಗಿ
ನಿನ್ನನ್ನೇ ದೃಷ್ಟಿಸುತ್ತಾ ಜೀವಿಸುವುದಕ್ಕೆ ಸಹಾಯ ಮಾಡು. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತಗಳನ್ನು ಕರುಣಿಸು. ಅವರಿರುವಂಥ ಸ್ಥಳದಲ್ಲಿ ಅವರ ಪ್ರಾರ್ಥನೆಗಳನ್ನು ಆಲಿಸಿ ಅವರಿಗೆ ಬಿಡುಗಡೆಯನ್ನು, ಸಮಾಧಾನವನ್ನು, ಆರೋಗ್ಯವನ್ನು, ಕೃಪೆಯನ್ನು, ರಕ್ಷಣೆ, ನಿರೀಕ್ಷೆಯನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ದೇವರಿಗೂ ಭೂಪ್ರಾಣಿಗಳಿಗೂ ಆದ ಒಡಂಬಡಿಕೆಗೆ ಗುರುತು ಏನು? ದೇವರಿಗೂ ಭೂಪ್ರಾಣಿಗಳಿಗೂ ಆದ ಒಡಂಬಡಿಕೆಗೆ ಗುರುತು ಏನು? ಉತ್ತರ: ಮುಗಿಲು ಬಿಲ್ಲು, ಪ್ರಳಯ, ಯಜ್ಞ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಆತ್ಮೀಯರೇ, ಸತ್ಯವೇದ ಧ್ಯಾನದಲ್ಲಿ ನಾವು ತಿಳಿದುಕೊಂಡ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಸಮಸ್ಯೆ ಬದುಕಿನಲ್ಲಿಲ್ಲ, ಅದು ಮನುಷ್ಯನ ಹೃದಯದ್ದು. ಮುಗಿಲು ಬಿಲ್ಲು ಆತ್ಮಿಕ ಸತ್ಯವನ್ನು ನಮಗೆ ತಿಳಿಸುತ್ತದೆ. ದೇವರು ಒಡಂಬಡಿಕೆಯನ್ನು ನೆನಪಿಸಿಕೊಳ್ಳುತ್ತಾನೆ. ನೋಹನಂತೆ ನಾವು ಶರೀರ ಭಾವದ ಪಾಪಕ್ಕೆ ಒಳಗಾಗದೇ ಇರೋಣ. ಪ್ರಿಯ ವೀಕ್ಷಕರೇ, ಇಂದು ನೀವು ಏನನ್ನು ತಿಳಿದುಕೊಂಡಿರಿ? ಕಾರ್ಯಕ್ರಮವು ನಿಮಗೆ ಆಶೀರ್ವಾದದಾಯಕವಾಗಿದೆಯೋ? ಹೌದಾದರೆ ಇಂದೇ ಕರೆ ಮಾಡಿರಿ. ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.